40 ಮಹಡಿ ಇದೆ ಇದು. ನೈಟ್ ವ್ಯೂ ಟೋಟಲಿ ಡಿಫ್ರೆಂಟ್ ಇದೆ. ದಿಸ್ ಸಿಟಿ ನೆವರ್ ಸ್ಲೀಪ್ಸ್. ಇಂಪಾರ್ಟೆಂಟ್ ಇದೆ, ತುಂಬ ವಿಷಯಗಳು ಸಿಗುತ್ತೆ. ಓಕೆ, ಗುಡ್ ಮಾರ್ನಿಂಗ್ ವೆಸ್ಟೀಜ್ ಸ್ನೇಹಿತರೆ. ಇವತ್ತು ನಾವು ದುಬೈನ ಶ್ರೀಮಂತ ರಾಷ್ಟ್ರ ದುಬೈನ ಪ್ರತಿಷ್ಠಿತ ಹೋಟೆಲ್ ಆಗಿರ್ತಕ್ಕಂಥ ಹೋಟೆಲ್ ಹೆಸರು ಬಂದು ತುಂಬ ನಾವೇನು ನೋಡ್ತಾ ಇರ್ತೀವಿ ಡಿಫ್ರೆಂಟ್ ನೇಮ್ಗಳನ್ನ, ಆ ಥರ ಡಿಫ್ರೆಂಟ್ ನೇಮ್ಗಳಲ್ಲಿ ಈ ಹೋಟೆಲ್ ಹೆಸರಿದೆ. ಅದನ್ನ ಸುನಿಲ್ ಸರ್ ಕಡೆಯಿಂದ ಕೇಳೋಣ. ಸರ್, 2 Seasons is a 5-star hotel. ಕೇಳಿದ್ರೆ ಡಿಫ್ರೆಂಟ್ ನೇಮ್ 2 Seasons. ನಮ್ಮ ಕಡೆ ಎಲ್ಲ ಎಷ್ಟು ಸೀಸನ್? 4 ಸೀಸನ್, ರೈಟ್? ಇಲ್ಲಿ 2 Seasons. ಈ 2 Seasons ಅನ್ನೋ ಹೋಟೆಲಲ್ಲಿ 40 ಮಹಡಿ ಇದೆ. ಇದು 40 ಅಂತಸ್ತಿನ ಒಂದು ಹೋಟೆಲ್ಲು. ಅದರಲ್ಲಿ ನಾವು 38 ಅಂತಸ್ತಿನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಥಳದಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಒಂದ್ಸರಿ ಇಲ್ಲಿ ನಿಮಗೆ ಔಟ್ಸೈಡ್ ಪಿಕ್ ತೋರಿಸ್ತೀನಿ ನೋಡಿ. ಐ ಥಿಂಕ್ ಇದು ಶೂಟ್ ಆಗಲ್ಲ, ನಾನು ಇದನ್ನ ಕ್ಯಾಮ್ರಾ ರಿವರ್ಸ್ ಮಾಡಬೇಕಾಗುತ್ತೆ. ರೈಟ್, ಕಾಣ್ತಾ ಇಲ್ಲ. ರೈಟ್. ಈ ಒಂದು ಬಂಗ್ಲಾದಲ್ಲಿ ನಾವು 4 ಜನ ಸ್ಟೇ ಮಾಡಿದ್ದೀವಿ. ಏನ ವಿಶೇಷ ಅಂದರೆ, ಈ 4 ಜನ ಅಂತ ಹೇಳಿದ್ರೆ ಇದು ಒಂದೇನಿದೆ ಅಲ್ಲ, ಇದು ನಾವು ಮನೆಯಲ್ಲಿ ಏನು ಹೇಳ್ತೀವಲ್ಲ ಹಾಲ್ ಅಂತೇಳಿ, ಹಾಲ್ ಥರ ಇರ್ತಕ್ಕಂಥದ್ದು. ಅದಾದ್ಮೇಲೆ ನಿಮಗೆ ಇಲ್ಲಿ ಕಿಚನ್ ಬರುತ್ತೆ. ಕಿಚನ್ನು ಯಾವ ಥರ ಕಿಚನ್ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ಫ್ರಿಡ್ಜ್, ಇನ್ಕೋಲ್ಡ್ ಫ್ರಿಡ್ಜ್ ಇದೆ. ತುಂಬಾ ಹೈಫೈ ನಮಗೆ ಕಿಚನ್ ಕೊಟ್ಟಿದ್ದಾರೆ, ರೈಟ್? ಹಾಗೆ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೂಮಲ್ಲಿ ನಮಗೆ ರೂಮ್ ಅಂತ ಹೇಳಿದ್ರೆ ಇದೊಂದು ಇಲ್ಲೆಲ್ಲ ನೋಡ್ಬೋದು ನೀವು. ಎಂಟ್ರೆನ್ಸ್ ಆದ್ಮೇಲೆ ಯಾವ ರೀತಿ ನಾವು ಎಂಜಾಯ್ ಮಾಡ್ತಾ ಇದೀವಿ ಅನ್ನೋದನ್ನ, ರೈಟ್? ವಿಶೇಷವಾಗಿ ಬಾತ್ ಟಬ್, ಹಾಗೆ ಇಲ್ಲಿ ಮಿರರ್ ನೋಡಿ, ಯಾವ ರೀತಿ ಮಿರರ್, ರೈಟ್? ಹಾಗೆ ಇನ್ನು ನೋಡಿ, ಇಲ್ಲೇ ನಮ್ಮ ಬಸಯ್ಯವರು ಎಷ್ಟು ಜಲ್ದಿ ಮಲಗಿದ್ದಾರೆ ನೋಡ್ರಿ. ತುಂಬಾ ಆರಾಮ್ ಮನುಷ್ಯ ಮಲಗಿಬಿಟ್ಟಿದ್ದಾರೆ. ಒಂದ್ಸಲ ಸಿಟಿ ತೋರಿಸ್ತೀನಿ ನಿಮ್ಗೆ, ಔಟ್ಲುಕ್ ನೋಡಿ. ಈಗ ಈ ನೈಟ್ ಟೈಮ್ ಅಲ್ಲಿ ವೆಹಿಕಲ್ ಗಳದ್ದು ತುಂಬಾ ಚೆನ್ನಾಗಿ ವ್ಯೂ ಕಾಣ್ತಾ ಇದೆ ಅಲ್ವಾ? ಎಸ್ ಲೀಡರ್ಸ್, ಇದು ನಮ್ಮ ಜರ್ನಿ ಬ್ಯೂಟಿಫುಲ್ ಆಗಿ. ಸುನಿಲ್ ಸರ್ ನಮ್ಮ ಜೊತೆಗಿದ್ದಾರೆ, ಯೂನಿವರ್ಸಲ್ ಡೈರೆಕ್ಟರ್ ಸುನಿಲ್ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರದ್ದು ಒಂದು ರೂಮ್, ಇದೇ ಒಂದು ನಮ್ಗೇನು ಕೊಟ್ಟಿದ್ದಾರೆ ರೂಮ್ ಅಲ್ಲಿ, ಕನೆಕ್ಟಿವಿಟಿ ಇದೆ. ನೆಕ್ಸ್ಟ್ ನಾವೀಗ ಅವ್ರ ರೂಮಿಗೆ ಕೂಡ ಬಂದಿದೀವಿ, ರೈಟ್? ನೋಡ್ಬೋದು, ರೈಟ್ ಸ್ನೇಹಿತರೆ. ಇವ್ರದ್ದು ಕೂಡ ಇಲ್ಲೇ ವ್ಯೂ ಇರೋದು. ಈಗ ಸುನಿಲ್ ಸರ್ ಜೊತೆಗೆ ಮಾತಾಡೋಣಲ್ವಾ? ಹಾಲಲ್ಲಿ ಮಾತಾಡೋಣ, ಯಾಕಂದ್ರೆ ಎಲ್ಲ ಒಂದು ಬ್ಯೂಟಿಫುಲ್ ಆಗಿ ಲೈಟ್ಸ್ ಅನ್ನ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ಸುನಿಲ್ ಸರ್ ಏನ್ ಹೇಳ್ತಾರೆ, ಯಾಕಂದ್ರೆ ನಾವು ಸುನಿಲ್ ಸರ್ನ ತುಂಬಾ ಹತ್ತಿರದಿಂದ ನೋಡಿದವರು, ಅವ್ರು ನೋಡ್ತಾನೆ ಬೆಳೆದಿರೋದು ಎಸ್ಟಿಜಲ್ಲಿ. ಅವ್ರು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮ್ಮ ಒಂದು ಅನಿಸಿಕೆ ಈ ಒಂದು ದುಬೈ ಟ್ರಿಪ್ಪಿನ ಬಗ್ಗೆ ಏನ್ ಹೇಳ್ತೀರಾ? ಓಕೆ, ಗುಡ್ ಮಾರ್ನಿಂಗ್ ಡಿಯರ್ ಲೀಡರ್ಸ್. ಎಲ್ಲರಿಗೂ ನಮಸ್ಕಾರ. ಬೇರೆ ಎಷ್ಟು ಜಲ್ದಿ ಇರೋರಿಗೆ ಕೆಲವರಿಗೆ ಗುಡ್ ಮಾರ್ನಿಂಗ್ ಆಗಿ ಗೊತ್ತಾಗಲ್ಲ, ಏನಪ್ಪಾ ನೈಟ್ ಅದೆಲ್ಲ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬಹಳ ಖುಷಿ ವಿಷಯ, ಇವಾಗ ದುಬೈದಲ್ಲೇ 10:00, ಇಂಡಿಯಾದಲ್ಲಿ 12 ಗಂಟೆ ಇದೆ ಈಗ ರಾತ್ರಿ. ಇದು 10:30 PM, ಇಂಡಿಯಾದಲ್ಲಿ 12 PM ಇರುತ್ತೆ. ಸೊ ಈಗ 12 AM. ಈಗ ನೆಕ್ಸ್ಟ್ ಬರ್ತಾ ಇರೋದೇ 1 minute 2 minute ಅಂತ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಮಧ್ಯರಾತ್ರಿ. ಈಗ ಬಹಳ ಖುಷಿಯಾದಂಥ ವಿಷಯ ಏನಪ್ಪಾ ಅಂದ್ರೆ, ಇದು ಬಹಳಷ್ಟು ಫಾರಿನ್ ಟ್ರಿಪ್ಗಳನ್ನ ನಾನು ಅಟೆಂಡ್ ಮಾಡಿದ್ದೀನಿ. ನಮ್ಮ ಲೀಡರ್ಗಳು ಮಾಡಿದ್ದಾರೆ. ಶಿವಶಂಕರ್ ಸರ್ ನಮ್ಮ ಜೊತೆ ಬಹಳ ಫಾರಿನ್ ಟ್ರಿಪ್ಗಳನ್ನ ಅಟೆಂಡ್ ಮಾಡಿದ್ದಾರೆ. ಸೊ ನಾವು ಅವರು ಬಹಳ ಕ್ಲೋಸ್ ಆಗಿದ್ದಂದ್ರೆ ಮಲೇಷಿಯಾ, ಥೈಲ್ಯಾಂಡ್ ಕ್ರೂಸ್, ಸ್ಟಾರ್ ಕ್ರೂಸ್ ಅಲ್ಲಿ. ಅದಾದ್ಮೇಲೆ ಬಹಳಷ್ಟು ಫಾರಿನ್ ಟ್ರಿಪ್ಗಳನ್ನ ನಾವು ಅಟೆಂಡ್ ಮಾಡಿದ್ವಿ. ಈಗ ರೀಸೆಂಟ್ ಆಗಿ ನಿಮಗೆಲ್ಲರೂ ಗೊತ್ತು, ನನ್ನ ಬಹಳ ವಿಡಿಯೋಸ್ ಎಲ್ಲ ನೀವು ನೋಡಿದ್ರಿ, ಜರ್ಮನಿ ಅಂಡ್ ಸ್ವಿಟ್ಜರ್ಲ್ಯಾಂಡ್ ಸಹ. ಅವಾಗಲೂ ನಾನು ದುಬೈಗೆ ಬಂದೇ ಹೋಗಿದ್ದು. ಫ್ಲೈಟ್ ನಮಗೆ ಇದ್ದಿದ್ದು ದುಬೈಯಿಂದ. ದುಬೈ ಆಲ್ರೆಡಿ ಅವಾಗಲೇ ಎಂಟ್ರಿ ಆಗಿದೆ, ಈಗ ಮತ್ತೆ ಆಗಿದೆ. ಈ ಸಲ ಬಹಳ ವಿಶೇಷತೆ ಏನಂದ್ರೆ, ಬಹಳಷ್ಟು ಕಂಟ್ರಿಗಳಲ್ಲಿ ದುಬೈ ಒಂದು ಮಿಡಲ್ ಈಸ್ಟ್ ಕಂಟ್ರಿ, ಒನ್ ಆಫ್ ದಿ ರಿಚೆಸ್ಟ್ ಮಿಡಲ್ ಈಸ್ಟ್ ಕಂಟ್ರಿ ಅಂತ ನಾವು ಕರಿಬಹುದು. ಒಂದು ಎರಡನೇದು, ಇಲ್ಲಿ ಆಯಿಲ್ ರಿಚ್ ಕಂಟ್ರಿ ಆಗಿರೋದ್ರಿಂದ ಇಲ್ಲಿ ಎಕಾನಮಿ ಆಯಿಲ್ ಇತ್ತು. ಇದನ್ನ ಇಲ್ಲಿಯ ಗವರ್ನಮೆಂಟ್ ಬಹಳ ಪ್ರೊಫೆಷನಲ್ ಆಗಿ ಇದನ್ನ ಬರೀ ಆಯಿಲ್ ಮೇಲೆ ಡಿಪೆಂಡೆನ್ಸಿ ಇರಬಾರ್ದು ಅಂದ್ಬಿಟ್ಟು ಇಲ್ಲಿ ಟೂರಿಸಂನ, ಟ್ರೇಡಿಂಗ್ ನ ಡೆವಲಪ್ಮೆಂಟ್ ಮಾಡಿ ಬಹಳಷ್ಟು ಇಂಡಸ್ಟ್ರಿಗಳು, ಕಂಪನಿಗಳ ಬ್ರಾಂಚ್ ನ ಇಲ್ಲಿ ಕ್ರಿಯೇಟ್ ಮಾಡಿಕೊಟ್ಟಿದೆ. ಇಲ್ಲಿಯ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಮೋರ್ ದೆನ್ 250-300 ಸ್ಕೈ ಸ್ಕೇಪರ್ಸ್, 50 ಫ್ಲೋರ್ಗಿಂತ ದೊಡ್ಡದಂತ 50, 60, 100, 120, 114 ಈ ರೀತಿ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಇರುವಂತದ್ದು ಒಂದು. ಈಗ ವರ್ಲ್ಡ್ ನ ಟಾಲೆಸ್ಟ್ ಬಿಲ್ಡಿಂಗ್ ಸಹ ಬುರ್ಜ್ ಖಲೀಫಾ ಇರೋದು ಇದೇ ಒಂದು ಸಿಟಿನಲ್ಲಿ. ಪ್ಲಸ್
ಪ್ರಪಂಚದ ಒನ್ ಆಫ್ ದಿ ಲಕ್ಸರಿ ಹೋಟೆಲ್ ನಮಗೆ ಒಂದು 500 ಮೀಟರ್ ಹತ್ತಿರದಲ್ಲಿ ಕಾಣ್ತಾ ಇದೆ. ಹತ್ತಿರದಲ್ಲಿ ಇಲ್ಲಿಂದ ಜಸ್ಟ್ ಒಂದು 500 ಮೀಟರ್ದಲ್ಲಿ ಕಾಣ್ತಾ ಇದೆ. ಡಿಯರ್ ಫ್ರೆಂಡ್ಸ್, ಇಲ್ಲಿಯ ಒಂದು 7 ಸ್ಟಾರ್ ಹೋಟೆಲ್ ಸಮುದ್ರದ ತೀರದಲ್ಲಿ, ಸಮುದ್ರದ ಒಳಗಡೆನೆ ಒಂದು ಹೈಲಿ ಕನ್ಸ್ಟ್ರಕ್ಟೆಡ್ ಒಂದು ವೆಲ್ ಎಕ್ವಿಪ್ಡ್ ಒಂದು 7 ಸ್ಟಾರ್ ಹೋಟೆಲ್ ಇದೆ. ಆ ಹೋಟೆಲ್ ಅಲ್ಲಿ ಸ್ಟೇ ಆಗಬೇಕಂದ್ರೆ ಬಹಳ ಲಕ್ಕಿ, ಯಾಕೆಂದ್ರೆ 2.5 3 ಲಕ್ಷ ರೂಪಾಯಿ ಪರ್ ಡೇ ರೂಮ್ ರೆಂಟ್ ಇರುವಂತದ್ದು. ಈಗ ನಾವು ಸ್ಟೇ ಆಗಿರೋದು ಏನು ಆರ್ಡಿನರಿ ಹೋಟೆಲ್ ಅಲ್ಲ, ಇದು ಸಹ 5 ಸ್ಟಾರ್ ಹೋಟೆಲ್ 2 ಸೀಸನ್ಸ್ ಅಂತ. ನಾವೀಗ 38ನೇ ಫ್ಲೋರ್ ನ 29ನೇ ಒಂದು ಮನೇಲೇ ಇದೀವಿ ಅಂತ ಹೇಳ್ಬೋದು. ಇದೊಂದು ಅಪಾರ್ಟ್ಮೆಂಟ್ ತರ, ಯಾಕೆಂದ್ರೆ ನೋಡಿ ನಾವೀಗ ಹಾಲಲ್ಲಿ ದೊಡ್ಡ ಹಾಲಲ್ಲಿ ಕೂತಿದ್ವಿ. ಇದು ಕಿಚನ್ ಇದೆ, 2 ಬಾತ್ರೂಮ್ ಅಂಡ್ ಟಾಯ್ಲೆಟ್ ಫೆಸಿಲಿಟಿ ಇದೆ, ಒಂದು ಸ್ಟೋರ್ ರೂಮ್ ಇದೆ ಐರನ್ ಗಿರನ್ ಮಾಡ್ಕೊಳ್ಳೋದಕ್ಕೆ, 2 ಸೆಪರೇಟ್ ರೂಮ್ ಇದೆ. ಅಲ್ಲಿ ಇಂಡಿವಿಜುವಲ್ ಇಬ್ರು ಸ್ಟೇ ಆಗೋದಕ್ಕೆ ನಮಗೆ ಅಲ್ಲಿ ಬೆಡ್ ಸಹ ಇದೆ. ಸೊ ಇದು ಇದೊಂದು ನಾವು ಫ್ಯಾಮಿಲಿ ಸೂಟ್ ಟೈಪ್ ಇರುವಂತ ಒಂದು ಲಕ್ಸುರಿ ಆದಂತ ಒಂದು ಡಬಲ್ ಬೆಡ್ರೂಮ್ ಹೌಸ್ ತರನೇ ಅನ್ಬೋದು 38ನೇ ಫ್ಲೋರ್ ನ ನಾವಿರೋದು. ಸೊ ಇಲ್ಲಿಂದ ನಾವು 4 ಡೈರೆಕ್ಷನ್ ಅಲ್ಲಿ ದುಬೈನ ನೋಡಬಹುದು. ಮಾರ್ನಿಂಗ್ ವ್ಯೂ ಬಹಳ ಚೆನ್ನಾಗಿತ್ತು. ನಿಮಗೆ ಕೆಲವೊಂದು ವಿಡಿಯೋಸ್ ನಮ್ಮ ಲೀಡರ್ಸ್ ಗಳು ಆಲ್ರೆಡಿ ಹಾಕಿದ್ರು, ನಾನು ಸಹ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಟ್ಟಿದ್ದೆ, ಫೇಸ್ಬುಕ್ ಅಲ್ಲಿ ಸಹ ಇದೆ, ನೀವು ನೋಡಬಹುದು. ಬಟ್ ನೈಟ್ ವ್ಯೂ ಟೋಟಲಿ ಡಿಫ್ರೆಂಟ್ ಇದೆ, ಯಾಕೆಂದ್ರೆ ಇದೊಂದು ಲಕ್ಸುರಿ ಫೀಲ್ ನ ಕ್ರಿಯೇಟ್ ಮಾಡುವಂತ ಒಂದು ಸಿಟಿ. ದಿಸ್ ಸಿಟಿ ನೆವರ್ ಸ್ಲೀಪ್ಸ್ ಅಂತ ಕರಿತೀವಿ. ಅಂದ್ರೆ ಈ ಸಿಟಿಗೆ ರಾತ್ರಿ ನಿದ್ದೆ ಮಾಡಲ್ಲ. ಇಲ್ಲಿರೋ ಜನನು 24 ಅವರ್ ವರ್ಕ್ ಮಾಡ್ತಾರೆ, 24 ಅವರ್ ಬಿಸ್ನೆಸ್ ಮಾಡ್ತಾರೆ, ಶಿಫ್ಟ್ ಅಲ್ಲಿ ರನ್ ಮಾಡ್ತಾ ಇರ್ತಾರೆ.